ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ನುಗ್ಗೆಕಾಯಿಯಿಂದ ಯಾವ ರೀತಿ ಸೂಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಂದರೆ ನಾನು ಯೂಟ್ಯೂಬ್ ನೋಡಿ ಆ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂದಮೇಲೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದು ನಮ್ಮ ನೈಬರ್ಸು ಊರಿಂದ ತೊಗೊಬಂದು ಕೊಟ್ಟಿದ್ದು ನುಗ್ಗೆಕಾಯಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಸೂಪ್ ಮಾಡೋಣ, ಮತ್ತು ತುಂಬ ಇತ್ತಲ್ವ, ಸಾಂಬಾರು ಬೇಗ ಖಾಲಿ ಆಗೋಲ್ಲ ಅಂದ್ಬಿಟ್ಟು ಸೂಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಜಾಸ್ತಿನೂ ಏನು ಬೇಕಿಂತಿಲ್ಲ, ಒಂದು 2 ಸ್ಪೂನಷ್ಟು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಒಂದು 5ರಿಂದ 6 ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೌಡರು ಹಾಕ್ಕೊಬೋದು. ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಖಾರಕ್ಕೆ 1-2 ಹಸಿಮೆಣ್ಸಿನ್ಕಾಯಿ, ಒಂದು 5ರಿಂದ 6 ಎಸ್ಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲನೇದಾಗಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಕೆಲವ್ರಿಗೆ ಮಂದ ಬೇಕು ಅಂತ ಹೇಳ್ತಾರೆ. ಅಂಥವರು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೂ ಆಗುತ್ತೆ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ನಾನು ಒಂದು 3/4 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ನೀಟಾಗಿ ಇವಾಗ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಹಾಕಿ ವಿಸಲ್ ಸಹ ಹಾಕ್ಬೋದು. ಆದರೆ ಗೊತ್ತಿರತ್ತಲ್ವ ನಿಮಗೆ, ಕುಕ್ಕರಲ್ಲಿ ಮಾಡಿರೋ ಅಡುಗೆನೂ ನಾವು ಓಪನ್ ಪಾತ್ರೆನಲ್ಲಿ ಮಾಡಿರೋ ಅಡುಗೆಗೂ ಡಿಫ್ರೆಂಟ್ ಇರತ್ತಲ್ವ ಟೇಸ್ಟು. ಹಾಗಾಗಿ ನಾನು ಓಪನ್ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ. ಇದು ಬೇಯೋದಕ್ಕೆ ಒಂದು 8ರಿಂದ 10 ನಿಮಿಷ ಸಾಕಾಗತ್ತೆ. ಇದನ್ನು ಮುಚ್ಚಳ ಮುಚ್ಚಿ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಬೇಕು. ತುಂಬ ಒಳ್ಳೆಯದು ನುಗ್ಗೆಕಾಯಿ ಹೆಲ್ತಿಗೆ. ನಾನು ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರು, ಬಸ್ಸಾರು ಮಾಡೋದು ತೋರಿಸಿದ್ದೀನಿ, ತೊವೆ ಮಾಡೋದು ತೋರಿಸಿದ್ದೀನಿ, ಪಲ್ಯ ಮಾಡೋದು ತೋರಿಸಿದ್ದೀನಿ. ಕೊನೆಗೆ ಇವಾಗ ಸೂಪ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ನೀಟಾಗಿ ಬೆಂದಿದೆ. ಗೊತ್ತಾಗುತ್ತೆ ನಿಮಗೆ, ಇದು ಮೆತ್ತಗಾಗಿರುತ್ತೆ, ಅಂದರೆ ಸ್ವಲ್ಪ ಸ್ಮೂತಾಗಿರುತ್ತೆ, ಆಗ ಬೆಂದಿದೆ ಅಂದ್ಬಿಟ್ಟು. ನೋಡಿ, ಇಷ್ಟಾದರೆ ಸಾಕು. ಒಂದು 8ರಿಂದ 10 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಇನ್ನೂ ನುಗ್ಗೆಕಾಯಿ ಏನಾದರೂ ತುಂಬ ಎಳೆದಿತ್ತು ಅಂದರೆ ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ಇವಾಗ ಇದನ್ನು ನೀಟಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ತಣ್ಣಗಾಗಬೇಕಿದು. ಇದನ್ನು ರುಬ್ಬೋದಕ್ಕಿದೆ. ಬಿಸಿ ಬಿಸಿ ಇರುವಾಗಲೇ ರುಬ್ಬೇಡಿ, ಯಾಕೆಂದರೆ ಒಂದು ಮಿಕ್ಸಿ ಜಾರು ಹಾಳಾಗುತ್ತೆ ಮತ್ತು ಮೈ ಕೈಗೆಲ್ಲ ನೀವು ಸಿಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ತಣ್ಣಗಾಗಲಿ, ಆಮೇಲೆ ಇದನ್ನು ರುಬ್ಬಬೇಕು. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀವು ಬೇಕಂದರೆ ಇವಾಗಲೇ ಉಪ್ಪು ಸಹ ಹಾಕೊಬೋದು. ಕಲ್ಲುಪ್ಪೆಲ್ಲ ಹಾಕ್ತೀನಿ ಅಂತಂದರೆ ಈ ಟೈಮಲ್ಲಿ ರುಬ್ಬೋದಕ್ಕೆ ಉಪ್ಪು ಸಹ ಹಾಕ್ಬೋದು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿಲ್ಲ, ಪುಡಿ ಉಪ್ಪು ಹಾಕೋದ್ರಿಂದ ನಾನು ಕೊನೆಗೆ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಿದು. ನೀವು ಜಾಸ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಷ್ಟು ಅದರಲ್ಲಿ ರಸ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇಷ್ಟ ಆಗಿದೆ. ಇವಾಗ ಇದನ್ನೊಂದು ಪಾತ್ರೆಗೆ ಸೋಸ್ಕೊಬೇಕು. ಒಂದು ಸ್ಟ್ರೈನರ್ ಸಹಾಯದಿಂದ ನೀಟಾಗಿ ಸೋಸ್ಕೊಳ್ಳಿ. ಇದನ್ನು ತಕ್ಷಣ ಇದು ಗಟ್ಟಿರೋದ್ರಿಂದ ಸೋಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಸೋಸ್ಕೊಳ್ಳಿ. ಈ ರೀತಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿದ್ರೆ ನೋಡಿ, ರಸ ಎಲ್ಲ ಕೆಳಗಡೆ ಇಳಿದು ಬಿಡುತ್ತೆ. ತುಂಬ ಒಳ್ಳೆಯದು ನುಗ್ಗೆಕಾಯಿ ಹೆಲ್ತಿಗಂತೂ. ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಮಂಡಿ ಕಾಲು, ಕೈಕಾಲು ನೋವೆಲ್ಲ ಇರುತ್ತಲ್ಲ ಅವರಿಗೆ, ಮತ್ತು ಮಧುಮೇಹ ಇರತ್ತಲ್ಲ, ಶುಗರ್ ಪೇಷೆಂಟು, ಅವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು. ಅಲ್ಲದೆ ಇಮ್ಯುನಿಟಿ ಪವರು ಸಹ ಜಾಸ್ತಿ ಆಗುತ್ತೆ ನುಗ್ಗೆಕಾಯಿಂದ. ವಿಟಮಿನ್ ಸಿ, ವಿಟಮಿನ್ ಎ, ಕ್ಯಾಲ್ಶಿಯಮು, ಪೊಟ್ಯಾಷಿಯಮ್ ಎಲ್ಲ ಹೇರಳವಾಗಿದೆ. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದ್ರೂ ನೀವು ನುಗ್ಗೆಕಾಯಿನ ಸಾಂಬಾರು, ಪಲ್ಯ ಈ ಥರ ಏನಾದರೂ ಮಾಡ್ಕೊಂಡು ತಿಂತಾರೆ, ತುಂಬ ಒಳ್ಳೆಯದು. ಮತ್ತು ಇದು ನಾನು ಸಮ್ಮರಲ್ಲಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನುಗ್ಗೆಕಾಯಿ ಸೀಸನ್ ಇದು. ಹಾಗಾಗಿ ನಾನು ಇವಾಗ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋ ರೆಸಿಪಿ ಅಂತ ಹೇಳ್ಬೋದು. ಬಾಡಿ ಎಲ್ಲ ತುಂಬ ಕೋಲ್ಡ್ ಆಗಿರೋ ಟೈಮಲ್ಲಿ ಈ ರೆಸಿಪಿನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಗಿದೆ ಇದು. ಕೊನೆಯದಾಗಿ ನಾವು ಸ್ಪೂನಲ್ಲಿ ತೆಗಿಯೋದಕ್ಕೆ ಹೋದರೆ ಅದು ಬರಲ್ಲ ರಸ. ಹಾಗಾಗಿ ಕೈಯಲ್ಲೇ ನೀಟಾಗಿ ಹಿಂಡಿ ತೆಗೀರಿ, ರಸ ಬರುತ್ತೆ. ನೋಡಿ, ಕೈಯಲ್ಲಿ ಹಿಂಡ್ರೇ ನೀಟಾಗಿ ಬರೋದು, ಸ್ಪೂನ್ಗಿಂತ ಕೈಯಲ್ಲೇ ನೀಟಾಗಿ ಬರುತ್ತೆ. ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನಗಂತೂ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಕಡಿಮೆ ಇಂಗ್ರೀಡಿಯೆಂಟ್ಸು, ಬೇಗ ಆಗುತ್ತೆ, ಅಲ್ಲದೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ನೋಡಿ, ಇವಾಗ ನೀಟಾಗಿ ಕೈಯಲ್ಲೇ ಹಿಂಡಿ ತೆಗಿತಾ ಇದ್ದೀನಿ. ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಬರೋದಿಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ಕೊನೆಯದಾಗಿ ಹಿಂಡಿ ತೆಗಿತಾ ಇದ್ದೀನಿ. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಿನ ಹೂವಿಂದು ಪಲ್ಯ ಎಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ.
ತುಂಬ ಒಳ್ಳೆಯದು. ಅಂದರೆ ತುಂಬ ಬಾಡಿ ಹೀಟ್ ಇರುತ್ತಲ್ಲ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇನೆ. ಇನ್ನೆಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ನುಗ್ಗೆಕಾಯಿ ಅಂದರೆ ಈ ಭಾರತದಲ್ಲಿ ಯಾವ ಅಡುಗೆಗೂ ನುಗ್ಗೆಕಾಯಿ ಬಳಸಲ್ಲ ಅನ್ನೋರೇ ಇಲ್ಲ. ಅದರಲ್ಲೂ ಈ ವೆಜ್ ರೆಸಿಪಿಗಳೆಲ್ಲ ಮಾಡುವಾಗ ಮದುವೆ ಸಮಾರಂಭದಲ್ಲಂತೂ ನುಗ್ಗೆಕಾಯಿ ಸಾಂಬಾರು ಇಲ್ಲದೇ ಇರಲ್ಲ, ಮಾಡೇ ಮಾಡ್ತಾರೆ ಅಲ್ವಾ. ನೋಡಿ ಇವಾಗ ಇದಾಗಿದೆ. ಇವಾಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಇದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಂಬ ಜಾಸ್ತಿ ಎಣ್ಣೆ ಹಾಕಬೇಡಿ. ನೋಡಿರ್ತೀರ ನೀವು ಸೊಪ್ಪಿಗೆಲ್ಲ ಅಷ್ಟು ಜಾಸ್ತಿ ಎಣ್ಣೆ ಇರಲ್ಲ, ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಬೇಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಊರಿನ ಕಮ್ಮಿನಲ್ಲಿ ಇಟ್ಕೊಂಡು ನಾನು ಇವಾಗ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಬೆಳ್ಳುಳ್ಳಿ ಬೇಗ ಸೀದೋಗ್ಬಿಡುತ್ತೆ, ಆಮೇಲೆ ಒಂಥರ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ, ಒಗ್ಗರಣೆ ಫ್ಲೇವರ್. ಅದಕ್ಕೋಸ್ಕರ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಮತ್ತು ಖಾರದ ಪುಡಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಹಸಿಮೆಣಸಿನ್ಕಾಯಿ ನಾನೊಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೇ ಶುಂಠಿನ ಸೇರಿಸ್ಕೊಂಡು ನೀಟಾಗಿ ಇದನ್ನೊಂದು 30 ಸೆಕೆಂಡಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ. ಅರಿಶಿನ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು 30 ಸೆಕೆಂಡ್ ಆದಮೇಲೆ ಇದಕ್ಕೆ ನಾವು ನುಗ್ಗೆಕಾಯಿಂದ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ನೀರನ್ನೇ ಹೆಚ್ಚಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲೇ ಹಾಕ್ಕೊಳ್ಳಿ. ನೀರು ನೀವು ನುಗ್ಗೆಕಾಯಿ ಬೇಯಿಸುವಾಗಲೇ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ನಾವು ಬೇರೆ ನೀರನ್ನ ಆ್ಯಡ್ ಮಾಡೋದಕ್ಕಿಂತ ನುಗ್ಗೆಕಾಯಿ ಬೇಯಿಸಿರೋ ನೀರನ್ನೇ ಹಾಕಿದ್ರೆ ಒಂದು ಹೆಲ್ತಿಗೂ ಒಳ್ಳೆಯದು. ನಾವು ಅದರಲ್ಲಿರುವಂಥ ಸತ್ವ ಎಲ್ಲ ನಾವು ಚೆಲ್ಬಿಡ್ತೀವಿ ಕೊನೆಗೆ. ಹಾಗಾಗಿ ಇದೇ ನೀರನ್ನ ನಾವು ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದಿದು. ನೋಡಿ ಇವಾಗ ಇಷ್ಟ ಆಗಿದೆ. ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿ ಬೇಯಿಸುವಾಗ ಇತ್ತಲ್ಲ ನೀರು, ಅದನ್ನೇ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಿಮ್ಗೆ ಇದೊಂದು ಸ್ವಲ್ಪ ಮಂದ ಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಈ ಟೈಮಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ಸ್ವಲ್ಪ ಮಂದ ಬೇಕು ಅನ್ನೋಂಗಿದ್ರೆ. ಇಲ್ಲ ನಮಗೆ ಸೂಪ್ ನೀರಾಗಿ ಇರಲಿ ಅನ್ನೋರು ಹಾಗೆ ಬಿಟ್ಬಿಡಿ. ನೋಡಿ ಇವಾಗ ಇದಾಗಿದೆ. ಇವಾಗ ಇದನ್ನೊಂದು 5 ನಿಮಿಷ ನೀಟಾಗಿ ಕುದಿಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು 8 ರಿಂದ 10 ನಿಮಿಷ, ಆಮೇಲೆ ಒಂದು 5 ನಿಮಿಷ. ಜಾಸ್ತಿ ಟೈಮ್ ಬೇಕು ಅಂತ ಏನಿಲ್ಲ, ಒಂದು 10-15 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ನೋಡಿ ಇವಾಗ ಇದು ನೀಟಾಗಿ ಕುದೀತಾ ಬಂದಿದೆ. ಇವಾಗ ಇದಕ್ಕೆ ನಾವು ಮೆಣಸನ್ನ ಹಾಕಬೇಕು, ಕಾಳು ಮೆಣಸು. ನಾನೊಂದು 5 ರಿಂದ 6 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಪೌಡರ್ ಇದ್ರೂ ಹಾಕ್ಬೋದು. ಪೌಡರ್ ನಾವು ಮಾಡ್ಕೊಂಡ್ರೆ ಅದರದ್ದು ಪರಿಮಳ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಹಾಗಾಗಿ ನಾನು ಫ್ರೆಶ್ಶಾಗಿ ಆವಾಗಲೇ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಇದಾಗಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡು ಮೆಣಸೆಲ್ಲ ಹಾಕಿದ ಮೇಲೆ ಏನು ಜಾಸ್ತಿ ಕುದಿಸ್ಬೇಕು ಅಂತಿಲ್ಲ, ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಆಲ್ರೆಡಿ ಕುದ್ದಿರೋದೇ ಇದು, ಹಾಗಾಗಿ ನೋಡಿ ಇವಾಗ ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, 1-2 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ನಾವು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು. ಬಿಸಿ ಇರುವಾಗಲೇ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ರೆ ಕೆಲವೊಂದು ಸಲ ಕಹಿ ಆಗುತ್ತೆ. ಎಲ್ಲ ಟೈಮ್ ಹಂಗಾಗತ್ತೆ ಅನ್ಸಲ್ಲ, ಕೆಲವೊಂದು ಸಲ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಂಜೆ ಟೈಮಲ್ಲಿ ಮಕ್ಕಳು ಸ್ನ್ಯಾಕ್ಸು ಅದು ಇದು ಅಂತ ತಲೆ ತಿಂತಾ ಇರ್ತಾರೆ ನೋಡಿ, ಆ ಟೈಮಲ್ಲಿ ಈ ಥರದ್ದು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.